ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಬೀಟ್ರೂಟಿಂದ ಆಗುವಂಥ ಒಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ. ಈ ಬೀಟ್ರೂಟಿಂದ ನಾವು ಒಂದು ಸೂಪರಾಗಿರುವಂಥ ಹೋಮ್ ರೆಮಿಡಿನ ಫೇಸ್ ಪ್ಯಾಕಾಗಿ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಬೀಟ್ರೂಟ್ ಜೊತೆ ಏನು ಸೇರಿಸ್ಕೊಂಡು ಅಪ್ಲೈ ಮಾಡಬೇಕು, ಹಾಗೆ ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸಂಪೂರ್ಣವಾಗಿ ಈ ವಿಡಿಯೋ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸಾಕು. ಇದಿಷ್ಟು ಹಾಕಿ ನಾವು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಪಾರ್ಲರ್ಗೆ ಹೋಗೋವಂಥ ಅವಶ್ಯಕತೆ ಇರೋಲ್ಲ. ಮನೆಯಲ್ಲೇ ಇದೆಲ್ಲ ಯೂಸ್ ಮಾಡಿಕೊಂಡು ಒಂದು ಬೆಸ್ಟ್ ಸ್ಕ್ರಬ್ಬರ್ ಅಂತ ಹೇಳ್ಬೋದು, ಬೆಸ್ಟ್ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಕೋಬೋದು. ಹಾಗೆ ಮುಖದಲ್ಲಿರೋ ಟ್ಯಾನ್ನ ರಿಮೂವ್ ಮಾಡುತ್ತೆ. ಹಾಗೆ ಫೇಸಲ್ಲಿ ಡಾರ್ಕ್ ಸರ್ಕಲ್ ಇದ್ದರೆ ಅದು ತೆಗೆಯುತ್ತೆ. ಹಾಗೆ ಸ್ಕಿನ್ ಬ್ರೈಟ್ನಿಂಗ್ ಆಗಿ ಮಾಡುತ್ತೆ. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಮೀಡಿಯಮ್ ಸೈಜ್ ಆಗಿರೋ ಒಂದು ಬೀಟ್ರೂಟ್ನ ತೊಗೋಬೇಕು. ಮೇಲೆ ಅದು ಸಿಪ್ಪೆ ಇರುತ್ತಲ್ವ, ಅದನ್ನ ನೀಟಾಗಿ ಪೀಲಪ್ ಮಾಡಬೇಕು. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಈ ಥರ ಸಂಪೂರ್ಣವಾಗಿ ತೆಗೆದ್ಬಿಟ್ಟು ಇದನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಗ್ರೈಂಡ್ ಮಾಡಬೇಕು. ಇವಾಗ ಆ ಗ್ರೈಂಡಿಗೆ ಆಗೋವಾಗೆ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡಿಗೆ ಹಾಕುವಾಗ ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇರೋಲ್ಲ. ಯಾಕಂದರೆ ಅದಕ್ಕೆ ನೀರು ಹಾಕಿದರೆ ಸುಮ್ಮನೆ ಅದರಲ್ಲಿರೋವಂಥ ಇದು ಜಾಸ್ತಿ ಆಗುತ್ತೆ. ಫೇಸಿಗೆ ನೀರು ಹಾಕದೆ ಅದರಲ್ಲಿ ಬರೋವಂಥ ಒಂದು ಏನು ಲಿಕ್ವಿಡ್ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ. ಸೊ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಗ್ರೈಂಡ್ ಫುಲ್ ತರಿಯಾಗಿ ಬಂದಿದೆ ನೋಡಿ. ಈ ಥರ ಒಂದು ಕ್ವಾಂಟಿಟಿ ಸಿಗುತ್ತೆ. ಇದನ್ನು ಜಸ್ಟ್ ಈ ಥರ ಕೈಯಲ್ಲಿ ಎಂಟ್ಕೊಂಡ್ರೆ ಸಾಕು. ನೀವು ಸ್ಟೇನರ್ ತೊಗೊಂಡು ಅದರೊಳಗೆ ಹಾಕಿ ತೆಗಿಬೋದು. ಬಟ್ ಇದು ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಥರ ಕೈಯಲ್ಲೇ ಎಂಟ್ಕೋಬೋದು. ನೀಟಾಗಿ ಈ ಥರ ಕೈಯಲ್ಲಿ ಎಂಟ್ಕೊಂಡು ರಸ ತೊಗೋಬೋದು. ಈ ಲಿಕ್ವಿಡ್ ಏನು ಬರುತ್ತಲ್ಲ ಇಷ್ಟು ಒಂದು ಫೇಸಿಗೆ ಆರಾಮಾಗಿ ನಾವು 2 ಪ್ಯಾಕ್ನ ತೋರಿಸ್ತೀನಿ. ಇವೆರಡನ್ನೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇಷ್ಟೇ, ಈ ಥರ ಕೈಯಲ್ಲಿ ನೀಟಾಗಿ ತೊಗೋಬೇಕಾಗುತ್ತೆ. ಅದರಲ್ಲೇನು ತರಿ ಇರುತ್ತಲ್ಲ ಅದನ್ನ ತೊಗೊಬಿಟ್ಟು ಈ ಥರ ರಸ ಎಷ್ಟು ನೋಡು ಪ್ಯೂರಾಗಿರೋವಂಥ ಒಂದು ಲಿಕ್ವಿಡ್ ಸಿಕ್ಕಿದೆ. ಅದರಿಂದ ಬರೋವಂಥದ್ದು ಏನಿದೆ ಅದೊಂದು ಸೂಪರಾಗಿ ಒಂದು ಪ್ಯೂರಾಗಿದೆ. ಯಾಕೆಂದರೆ ಇದಕ್ಕೆ ನೀರು ಆ್ಯಡ್ ಮಾಡಿರಲ್ವ, ಸೊ ಹಾಗಾಗಿ ಪ್ಯೂರಾಗಿರೋ ಒಂದು ಲಿಕ್ವಿಡ್ ಸಿಕ್ಕಿದೆ. ಈ ಲಿಕ್ವಿಡಿಂದ ಯಾವ ಥರ ಪ್ಯಾಕ್ನ ರೆಡಿ ಮಾಡೋದು ಅಂತ. ಇದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಜಸ್ಟ್ ಕಾಫಿ ಪೌಡರು. ನಾನು ಇದಕ್ಕೆ ಬ್ರೂ ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀನಿ. ನಾವು ರೆಗ್ಯುಲರ್ ಕಾಫಿಗೆ ಏನು ಯೂಸ್ ಮಾಡ್ತೀವೋ ಅದೇ ಕಾಫಿ ಪೌಡ್ರ್ ಇದ್ದರೆ ಸಾಕು. ಇವಾಗ ಇದು ರೆಡಿ ಆಯಿತು. ಫುಲ್ ಎಲ್ಲ ತೊಗೊಂಡಿದ್ದೀನಿ. ಇದಾದಮೇಲೆ ಇವಾಗ 2 ತೋರಿಸ್ತೀನಿ. ಒಂದು ಸ್ಕ್ರಬ್ಬರ್ನ ತೋರಿಸ್ತೀನಿ, ಹಾಗೆ ಒಂದು ಫೇಸ್ ಪ್ಯಾಕ್ನ ತೋರಿಸ್ತೀನಿ ಯಾವ ಥರ ಮಾಡ್ಕೊಡೋದು ಅಂತ ಹೇಳ್ಬಿಟ್ಟು. ಇವಾಗ ಫೇಸ್ ಪ್ಯಾಕ್ ಬಿಫೋರು ಒಂದು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ. ಸ್ಕ್ರಬ್ಬಿಗೆ ಏನು ಬೇಕು ಅಂತಂದರೆ ಅದೇ ಹೇಳಿದ್ನಲ್ವ, ಈಗ ಒಂದು ಕಾಫಿ ಪೌಡ್ರು. ಈ ಕಾಫಿ ಪೌಡ್ರನ್ನ ಕಟ್ ಮಾಡಿಬಿಟ್ಟು 1 ಸ್ಪೂನ್ ಫಸ್ಟು ಬೇರೆ ಬೌಲ್ಗೆ ಒಂದು 2 ಸ್ಪೂನ್ ತೊಗೊಳ್ಳೋಣ. ಯಾಕೆಂದರೆ ಅದಕ್ಕೆ ಕಾಫಿ ಪೌಡ್ರ್ ಹಾಕೋಕ್ಕೆ ಇಷ್ಟು ಸಾಕಾಗುತ್ತೆ. ಇದು ಕಾಫಿ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಇದನ್ನು ಫೇಸ್ ಏನು ಸ್ಕ್ರಬ್ಬಿಂಗ್ ಅಂತ ಹೇಳಿದ್ನಲ್ಲ ಅದು ನಾನು ಫಸ್ಟ್ ಇವಾಗ ತೋರಿಸಿದ್ನಲ್ವ, ಅದು ಬಂದ್ಬಿಟ್ಟು ನಾನು ಈ ಥರ ಮಾಡಿಕೊಂಡು ಕಾಫಿ ಪೌಡ್ರನ್ನ ಹಾಕ್ಕೊಂಬಿಟ್ಟು ಈ ಥರ ರೆಡಿ ಆಗುತ್ತೆ. ಇದನ್ನು ನಾನು ಇವಾಗ ಫಸ್ಟು ಇವಾಗ ಬಂತಲ್ಲ ಇದಕ್ಕಿಂತ ಮುಂಚೆ ಇವಾಗ ವೀಡಿಯೋದಲ್ಲಿ ತೋರಿಸಿದ್ದೀನಲ್ವ ಅದನ್ನು ಅಪ್ಲೈ ಮಾಡಿದ್ದು. ಇದನ್ನು ಈಗ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಅಂದರೆ ಟೋಟಲ್ ಎಲ್ಲ ಸೇರಿ ಒಂದು 15 to 20 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ಇದನ್ನು 5 ಮಿನಿಟ್ಸ್ ನೀಟಾಗಿ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು ಸ್ಕ್ರಬ್ ಮಾಡಬೇಕು. ಸೊ ಇದು ರೆಡಿ ಮಾಡ್ಕೊಂಡಿದ್ದೀನಲ್ಲ ಒಂದು ಕಡೆ ಸೈಡು, ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು, ಇಲ್ಲ ಅಂತಂದರೆ ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ನಾವೇನು ಫೇಸ್ ಪ್ಯಾಕೆಲ್ಲ ಯೂಸ್ ಮಾಡ್ತೀವೋ ನಾರ್ಮಲಿ ಆದ ಕಡಲೆ ಹಿಟ್ಟನ್ನ ಹಾಕ್ಬೋದು. ನೀವು 2 ಕೂಡ ಮಿಕ್ಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಮತ್ತು ಇದಕ್ಕೆ ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಏನಿದೆಯಲ್ಲ ಇದರಲ್ಲಿ ಯಾವುದು 2 ಅಥವಾ 3 ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಈ ಥರ ಪೇಸ್ಟ್ ಆಗುತ್ತೆ. ನಾನು ಇವಾಗ ಫೇಸ್ನ ಆಲ್ರೆಡಿ ಸ್ಕ್ರಬ್ ಮಾಡಿ ಅದನ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ಕಾಫಿ ಪೌಡ್ರ್ ಹಾಕ್ಕೊಂಡು ಏನು ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ವಾಶ್ ಮಾಡ್ಕೊಂಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಒಂದು ಫೇಸ್ ಪ್ಯಾಕ್ನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ
ತುಂಬ ಮುಖ ಗ್ಲೋ ಆಗಿರುತ್ತೆ. ಹಾಗೆ ಸ್ಕಿನ್ನು ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ರಿಂಕಲ್ಸ್ ಇದ್ದರೆ ರಿಂಕಲ್ಸ್ ಹೋಗುತ್ತೆ, ಡಾರ್ಕ್ ಸರ್ಕಲ್ ಇದ್ದರೆ ಡಾರ್ಕಲ್ಸ್ ಹೋಗುತ್ತೆ, ಹ್ಯಾಕ್ನಿಸ್ ಇದ್ದರೆ ಹ್ಯಾಕ್ನಿಸ್ ಹೋಗುತ್ತೆ. ಹಾಗೆ ಲಿಪ್ಸ್ ಯಾರಿಗೆಲ್ಲ ಬ್ಲ್ಯಾಕ್ ಇದೆ ಆ ಬ್ಲ್ಯಾಕ್ ಕೂಡ ಕಮ್ಮಿ ಆಗುತ್ತೆ. ಸೊ ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಲಿಪ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಈ ಥರ ಪ್ಯಾಕ್ನ ಹಾಕಿ ಒಂದು 10 ಮಿನಿಟ್ಸ್ ಆಗಬೇಕು. 10 ಮಿನಿಟ್ಸ್ ಆದಮೇಲೆ ಡ್ರೈ ಆಗುತ್ತೆ. ಆ ಡ್ರೈ ಆದಮೇಲೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಥರ ಮಿಕ್ಕಿದ್ರೆಲ್ಲ ಫುಲ್ ಕಿವಿ ಹತ್ರ ಅಥವಾ ಗಂಟ್ಲು ಕೆಳಗಡೆ ನಿಮಗೆ ಬ್ಲ್ಯಾಕ್ ಎಲ್ಲಿದೆ ಅದು ಫುಲ್ ಕೆಳಗಡೆ ಎಲ್ಲ ಕಡೆ ಅಪ್ಲೈ ಮಾಡ್ಬೋದು. ಇವಾಗ ರೆಡಿಯಾಗಿ ಇವಾಗ ನೋಡಿ ಫುಲ್ ಡ್ರೈ ಆಗಿದೆ. ಈ ಥರ ಡ್ರೈ ಆದಮೇಲೆ ಸ್ವಲ್ಪ ಕೈಗೆ ನೀರನ್ನ ಹಚ್ಕೋಬೇಕು. ನೀರು ಹಚ್ಕೊಂಬಿಟ್ಟು ಅದನ್ನು ಮಸಾಜ್ ಮಾಡಬೇಕು. ಅದರಲ್ಲಿ ಅಕ್ಕಿ ಹಿಟ್ಟಿರುತ್ತಲ್ವ, ಅದು ತರಿಯಾಗಿರೋದ್ರಿಂದ ಮುಖನ ತುಂಬ ಕ್ಲೀನ್ ಮಾಡುತ್ತೆ. ಅಂದರೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿರುತ್ತಲ್ವ ಅದನ್ನು ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಮುಖಕ್ಕೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಡ್ರೈ ಆದಮೇಲೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಾರ, ಪಾರ್ಲರಲ್ಲಿ ಮಸಾಜ್ ಕೊಡ್ತಾರಲ್ವ, ಆ ಥರ 2 ಕೈಯಿಂದ ನೀಟಾಗಿ ಚೆನ್ನಾಗಿ ಮಸಾಜ್ ತೊಗೋಬೇಕು. ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಸಾಜು ಮೂಗ್ಸಂದಿಯಲ್ಲಿ ಅಥವಾ ಕೆನ್ನೆ ಮೇಲೆ ನಿಮಗೆ ಡಾರ್ಕ್ ಸರ್ಕಲ್ ಇತ್ತು ಅಂದರೆ ಐಸ್ ಹತ್ರ ಅದನ್ನು ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಉಜ್ಕೋಬೇಕು. ಈ ಥರ ಉಜ್ಜಿ ತೆಗೆಯೋದ್ರಿಂದ ಏನಾಗುತ್ತೆ, ಡಾರ್ಕ್ ಸರ್ಕಲ್ ಇದ್ದರೆ ಹೋಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಹೋಗುತ್ತೆ, ನೀಟಾಗುತ್ತೆ ಫೇಸು. ವೀಕ್ಲಿ ಟ್ವೈಸು ಅಥವಾ ಒನ್ಸ್ ಈ ಥರ ಮಾಡ್ಕೊಂಡು ಬರೋದ್ರಿಂದ ಫೇಸ್ ತುಂಬ ಗ್ಲೋ ಆಗಿರುತ್ತೆ ಅಂತ ಹೇಳ್ಬೋದು. ನಾವು ಪಾರ್ಲರಿಗೆ ಹೋಗಿ ಎಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕಿಂತ ಮನೆಯಲ್ಲೇ ಈ ಪ್ಯಾಕ್ನ ಯೂಸ್ ಮಾಡ್ಕೋಬೋದು. ಪಾರ್ಲರಲ್ಲಿ ಕೆಮಿಕಲ್ನೇ ಯೂಸ್ ಮಾಡ್ತಾರೆ, ಕೆಲವ್ರಿಗೆ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗುತ್ತೆ. ನಾವು ಮನೆಯಲ್ಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋಲ್ಲ, ಏನಿಲ್ಲ. ತುಂಬ ಚೆನ್ನಾಗಿರೋವಂಥ ಒಂದು ರಿಸಲ್ಟ್ ಸಿಗುತ್ತೆ. ಆಲ್ ಸ್ಕಿನ್ ಟೈಪ್ ಆಫ್ ಅವರು, ಎಲ್ಲ ಥರದ ಸ್ಕಿನ್ ಅವರು ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಐ ಥಿಂಕ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.